ಸ್ಮೋಕಿ ತಂದೂರಿ ಪನ್ನೀರ್ ನಾನು ಹೇಳಿರೋಂತಹ ಈ ಸ್ಟೈಲ್ನಲ್ಲಿ ನೀವು ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡ್ತೀರಾ. ಪ್ಲೇಟಲ್ಲಿ ಹಾಕಿದ ತಕ್ಷಣ 2 ನಿಮಿಷಕ್ಕೆ ಖಾಲಿ ಆಗುತ್ತೆ. ಬರ್ನ್ ಫ್ಲೇವರ್ ಇರುತ್ತೆ, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ಕೂಡ ತುಂಬ ಚೆನ್ನಾಗಿರೋಂತಹ ನಂದಿನಿ ಪನ್ನೀರ್ ಯೂಸ್ ಮಾಡಿದ್ದೀನಿ. ಮಾರ್ಕೆಟಿಂದ ನಾನು ನಂದಿನಿ ಪಾರ್ಲರಿಂದ ಈ ನಂದಿನಿ ಪನ್ನೀರ್ 200 ಗ್ರಾಮ್ಸ್ನ ತೊಗೊಂಡು ಬಂದು ಅದನ್ನು ನೀಟಾಗಿ ವಾಶ್ ಮಾಡಿ ಓಪನ್ ಮಾಡಿ ನೀಟಾಗಿ ಏನು ಮಾಡಿದೆ, ಕಟ್ ಮಾಡಿದೆ. ಈ ಥರ ಸ್ಲೈಸ್ ಥರ ಇಷ್ಟು ದಪ್ಪ ಸ್ಲೈಸ್ಗೆ ನಾನು ಕಟ್ ಮಾಡಿದೆ. ಕಟ್ ಮಾಡುವಾಗ ನಂದಿನಿ ಪನ್ನೀರು ತುಂಬ ಸಾಫ್ಟಾಗಿ, ತುಂಬ ಸ್ಮೂತಾಗಿ, ಯಾವುದೇ ಕಟ್ಟಿಂಗ್ಸ್ಗಳಿಲ್ಲದೆ, ಅಂದರೆ ಪುಡಿ ಆಗದೇ ನೀಟಾಗಿ ಈ ರೀತಿ ಕಟ್ಟಾಯಿತು. ತುಂಬ ಸಾಫ್ಟಾಗಿತ್ತು, ತುಂಬ ಕ್ರೀಮಿಯಾಗಿ ಕಾಣಿಸ್ತಾ ಇತ್ತು. ಈ ರೀತಿ ಸೈಜ್ಗೆ ಸ್ಕ್ವೇರ್ಸ್ ಶೇಪ್ನಲ್ಲಿ ಈ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಒಂದು ಬ್ಲೆಂಡರ್ಗೆ ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಚೆನ್ನಾಗಿ ಒಂದು ಪೇಸ್ಟ್ ಚಟ್ನಿ ಥರ ಮಾಡ್ಕೋಬೇಕು. ಇನ್ನು ಬ್ಲೆಂಡರ್ಗೆ ಹಾಕಿ ಚಟ್ನಿ ಥರ ಮಾಡಿಕೊಂಡು ಅದಕ್ಕೆ ಒಂದು 4-5 ಸ್ಪೂನಷ್ಟು ಮೊಸರು, ಆಮೇಲೆ ಈ ಮಾಡ್ಕೊಂಡಿರೋಂತಹ ಗ್ರೀನ್ ಪೇಸ್ಟ್, ಈ ಗ್ರೀನ್ ಪೇಸ್ಟ್ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಒಳ್ಳೆ ಕಲರ್ ಕಾಣಿಸುತ್ತೆ. ಇದಕ್ಕೆ ಗ್ರೀನ್ ಚಿಲ್ಲಿ, ಆಮೇಲೆ ಪಿಂಕ್ ಸಾಲ್ಟು ಮತ್ತು ಗರಂ ಮಸಾಲ ಪೌಡರು ಮತ್ತು ಅರ್ಧ ಲೆಮನ್ ಜ್ಯೂಸ್ ಹಾಕಿದೆ. ಮತ್ತು ಕ್ರಶ್ಡ್ ಪೀನಟ್ಸ್ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ನಾನು ಹಾಕಿದ್ದೆ, ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಮತ್ತು ಸ್ವಲ್ಪ 1-2 ಸ್ಪೂನಷ್ಟು ಮೆಲ್ಟೆಡ್ ಬಟರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನಂತರ ಕಟ್ ಮಾಡ್ಕೊಂಡಿರೋಂತಹ ಆನಿಯನ್ಸ್, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಈರುಳ್ಳಿ ನಾನು ಏನು ತೋರಿಸ್ತಿದ್ದೀನಲ್ಲ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಪನ್ನೀರ್ ಕೂಡ ಅಷ್ಟೇ ಈ ಸೈಜಲ್ಲಿ ನೀಟಾಗಿ ಕಟ್ ಮಾಡಿಕೊಂಡು ಅನಂತರ ಕಟ್ ಮಾಡಿರೋಂತಹ ಪನ್ನೀರನ್ನ ಕೂಡ ಹಾಕಿ ನೀಟಾಗಿ ಮ್ಯಾರಿನೇಟ್ ಮಾಡಬೇಕು. ಒಂದು 10 ನಿಮಿಷ ಇಟ್ಟಾಗ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಈ ಥರ ಒಂದು ಸ್ಕ್ಯೂವರ್ ಸಿಗುತ್ತೆ, ಅದೇ ಸ್ಟಿಕ್ಸ್ ಥರ. ಇದರಲ್ಲಿ ನೀವೇನು ಮಾಡಬೇಕು, ಪನ್ನೀರು, ಆಮೇಲೆ ಕ್ಯಾಪ್ಸಿಕಮ್ಮು, ಆನಿಯನ್ನು ಈ ರೀತಿ ಒಂದಾದ್ಮೇಲೆ ಒಂದನ್ನು ಈ ಥರ ಸ್ಟಿಕ್ನಲ್ಲಿ, ಅದು ಶಾರ್ಪ್ ಎಡ್ಜ್ ಇರೋದ್ರಿಂದ ನೀಟಾಗಿ ಏನಾಗುತ್ತೆ, ಪಿಯರ್ಸ್ ಆಗುತ್ತೆ. ನೀಟಾಗಿ ಜೋಡಿಸ್ಕೊತಾ ಹೋಗಬೇಕು. ಇದರಲ್ಲಿ ಸುಮಾರು ನನಗೆ 200 ಗ್ರಾಮ್ ಪನ್ನೀರಲ್ಲಿ ಒಂದು 8 ಅಷ್ಟು ಸ್ಟಿಕ್ಸ್ ಅಷ್ಟು ಇಷ್ಟು ರೆಡಿ ಆಯಿತು. ಆಮೇಲೆ ರೋಟಿ ಮೇಕರ್ದು ಈ ಥರ ಬರುತ್ತಲ್ಲ, ಇದನ್ನು ನಾನು ಸ್ಟವ್ ಮೇಲೆ ಇಟ್ಟು ಆ ಸ್ಟಿಕ್ಸ್ನ ಈ ಥರ ಇಟ್ಟು ತಂದೂರಿ ಸ್ಟೈಲ್ನಲ್ಲಿ ಈ ಥರ ಪನ್ನೀರನ್ನ ಏನು ಮಾಡಿದೆ, ರೋಸ್ಟ್ ಮಾಡಿದೆ. ಇದರಿಂದ ನಿಮಗೆ ಬರ್ನ್ ಫ್ಲೇವರ್ ಬರುತ್ತೆ ಮತ್ತು ತಂದೂರಿ ಸ್ಟೈಲ್ನಲ್ಲಿ ಏನು ಟೇಸ್ಟ್ ಬರುತ್ತಲ್ಲ ಆ ಥರ ಬರುತ್ತೆ. ನಿಮ್ಮ ಹತ್ರ ಏನಾದರೂ ಬಾರ್ಬಿಕ್ಯೂ ಇದ್ದರೆ ಬಾರ್ಬಿಕ್ಯೂನಲ್ಲಿ ಕೂಡ ನೀವು ಇದನ್ನು ಮಾಡ್ಬೋದು. ಒಳ್ಳೆ ಒಂಥರ ಬರ್ನ್ ಫ್ಲೇವರು, ಸ್ಮೋಕಿ ಫ್ಲೇವರ್ ಬರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಮೋಕಿ ತಂದೂರಿ ಪನ್ನೀರ್. ನೀವು ಕೂಡ ಟ್ರೈ ಮಾಡಿ, ಖಂಡಿತ ಹೇಳ್ತೀನಿ. ಮಾಡಿ ಪ್ಲೇಟ್ಗೆ ಹಾಕಿದ್ರೆ ಖಾಲಿ ಆಗಿಬಿಡುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ವಿಡಿಯೋನ ಶೇರ್ ಮಾಡಿ. ನಂದಿನಿ ಪನ್ನೀರ್ ಯೂಸ್ ಮಾಡಿದ್ದೀನಿ. ಬಾಯಲ್ಲಿ ಇಟ್ಟ ತಕ್ಷಣ ಒಂಥರ ಸಾಫ್ಟಾಗಿತ್ತು ಪನ್ನೀರು, ಮತ್ತು ಮಸಾಲ ಎಲ್ಲ ನೀಟಾಗಿ ಅಬ್ಸಾರ್ಬ್ ಆಗಿತ್ತು. ಒಂಥರ ಕ್ರೀಮಿ ರಿಚ್ ಟೇಸ್ಟ್ ಇತ್ತು, ತಿನ್ನೋದಕ್ಕೆ ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.